ಗೈಸ್, ನಾನು ನಿಮ್ಮ ಭಾನುಪ್ರಿಯಾ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಓಕೆ, ಯಾಣ ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಗೈಸ್. ಓಕೆ, ಇವತ್ತು ಯಾಣದಲ್ಲಿ ಏನೇನಾಯ್ತಪ್ಪ ಅಂತಂದರೆ, ನಾವು ತುಂಬ ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವಾಕ್ ಹೋದ್ವಿ. ಅದಾದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಅಲ್ಲಿ ಕಲ್ಲಿಂದನೇ ಆಗಿತ್ತು. ತುಂಬ ಇಷ್ಟ ಆಯಿತು. ಗುಹೆ ರೀತಿ ಎಲ್ಲ ಟೆಂಪಲ್ ಇತ್ತು, ಮತ್ತು ಅದೊಂದು ಟೆಂಪಲ್ ಇತ್ತು. ಟೆಂಪಲ್ ಎಲ್ಲ ನೋಡಿದ್ವಿ. ನನಗೆ ತುಂಬ ಇಷ್ಟ ಆಯಿತು. ಯಾಣದಲ್ಲಿ ಬರೀ ಕಲ್ಲಿರುತ್ತೆ ಅಂತ ಹೇಳ್ತಾರೆ, ಬಟ್ ಕಲ್ಲು ಅಂತನಲ್ಲ, ಇಂಟ್ರೆಸ್ಟಿಂಗ್ ಇದೆ, ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾವು ಒಂದು ಟ್ರೆಕ್ಕಿಂಗ್ ರೀತಿ ಹೋಗಿದ್ವಿ ಗೈಸ್. ನಮ್ಮ ಬಸ್ಸಿಂದ ಇಲ್ಲಿ ಯಾಣ ತನಕ ನಡ್ಕೊಂಡು ಹೋಗೋತಂಕ ಫುಲ್ಲು ಸಾಕಾಗೋಗಿದೆ. ಸೊ ಇದೊಂದು ಟ್ರೆಕ್ಕಿಂಗ್ ರೀತಿ ಫೀಲ್ ಆಗ್ತಾಯಿದೆ ನಮಗೆ. ಫುಲ್ಲು ಅಪ್ಪು, ಅಲ್ಲಿಂದ ಹತ್ತಬೇಕು ಇಳಿಬೇಕು, ಇದೇ ಆಯಿತು ಗೈಸ್. ಹಾಗೆ ನಾವು ನಮ್ಮ ಓಲ್ಡ್ ಮ್ಯಾಮ್ ಮನೆಗೆ ಹೋಗಿದ್ವಿ. ಅಲ್ಲೂ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲೂ ಸ್ವಲ್ಪ ಟ್ರೆಕ್ಕಿಂಗ್ ಹೋಗಿದ್ವಿ ಶಿವನ ದೇವಸ್ಥಾನಕ್ಕೆ. ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ತುಂಬ ಏನು ಲೈಕ್ ಅಚೀವ್ಮೆಂಟ್ ಅನ್ನೋ ರೀತಿ ಫೀಲ್ ಆಗ್ತಾಯಿದೆ ಗೈಸ್. ಆ್ಯಂಡ್ ವೆರಿ ಒಂದು ಕೋಟೆ ತೋರಿಸ್ತೀನಿ, ಅದು ಒಳಗಡೆ ಹೋಗ್ತೀವಿ. ಎಷ್ಟು ದೊಡ್ಡದಿದೆ ಬನ್ನಿ ಗೈಸ್, ತೋರಿಸ್ತೀನಿ. ಎಸ್, ಎಷ್ಟು ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಚೆನ್ನಾಗಿದೆ, ಇದೊಂದು ಕೋಟೆ ತಕ್ಕೆ ನೋಡಿ ಗೈಸ್. ಇದು ಕೋಟೆ, ಇದು ನೋಡಿ ಗೈಸ್. ಇದು ಏನು ಕ್ವಾರ್ಟರ್ ತಕ್ಕೆ ತುಂಬ ಚೆನ್ನಾಗಿದೆ. ಸ್ಮಾಲ್ ಆಗಿ ಒಂದು 90 ಪ್ಯಾಕ್ ತಗೊಳ್ಳೋಕ್ಕೆ ಇದು ಬೆಸ್ಟು. ಚೆನ್ನಾಗಿದೆ ಗೈಸ್. ಇದು ತುಂಬ ಸೈಜಲ್ಲಿದೆ ಕ್ವಾರ್ಟ್ರು. ಅವರೆಲ್ಲ ಬಂದು ಕ್ವಾರ್ಟರ್ ತಕ್ಕೆ ತುಂಬ ಚೆನ್ನಾಗಿದೆ. ಅವರೆಲ್ಲ ಬಂದರು ಓಡಾಡ್ಕೊಂಡು. ಓಕೆ ಬನ್ನಿ ಗೈಸ್, ಇವ್ರಿಗೊಂದು ಸ್ವಲ್ಪ ಕ್ವಾರ್ಟ್ರು ಕೊಡ್ತೀನಿ. ಬಡಿತದೆ ಬಿಸಿಯ ಗೊತ್ತಾಯ್ತೇನ್ಲ ಏನ್ಲ? ಅಯ್ಯೋ, ನಮ್ಮ ಪರಮೇಶಿ ಇಲ್ವಲ್ಲ, ಯಾರ್ಲ? ಅದೇ ನಮ್ಮ ಪಂಚಾಯತಿ ಪರಮೇಶಿ. ಹೇಳ್ಬಿಡ್ತದೆ. ಅಯ್ಯೋ, ಪಾಲ್ಡಾರ್ ಕುಡ್ದ್ಬಿಟ್ನಂತೆ. ಅಯ್ಯೋ, ಯಾಕ್ಲ? ಅದಕ್ಕೇನಾಯ್ತು ಆ ಮುಂಡಕ್ಕೆ? ಅಯ್ಯೋ, ಪಂಚಾಯತಿ ಪರಮೇಶಿ ಪಾಲಿಡಾರ್ ಕುಡ್ದ್ಬಿಟ್ನಂತೆ. ಅಯ್ಯೋ, ಅವ್ರ ಹೆಂಡತಿ ಮೇಲೆ ಸಂಶಯ ಪಟ್ಬಿಟ್ಟು, ಅಯ್ಯೋ ಶಿವನೇ, ಪಂಚಾಯತಿ ಪರಮೇಶಿ ಪಾಲಿಡಾರ್ ಕುಡ್ದ್ಬಿಟ್ನಂತೆ. ಮತ್ತೆ ಇವರು PD ಟೀಚರು, ಫುಲ್ಲು ಫಿಸಿಕಲ್ ಆಗಿ ವರ್ಕ್ ಮಾಡ್ತಾರೆ. ಕೋಪ ಬಂದ್ರೆ ಭದ್ರಕಾಳಿ ಕೂಡ. ಇವ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವತ್ತಿನ ಬ್ಲಾಗ್. ಇವ್ರದ್ದು ಇನ್ಫಾರ್ಮೇಶನು. ಹಾಗೆ ನೋಡಿ ಗೈಸ್, ಅಲ್ಲಿ ಎಷ್ಟು ಫಾಸ್ಟಾಗಿ ತಿರ್ಗಿಸಕ್ಕಾಗಲ್ಲ ಈಗ. ಹಿಂಗೆ ನಮ್ಮ ಕೆಲೆ ಆಗ್ತಿಲ್ಲ ಸ್ವಲ್ಪ. ಆದ್ರೆ ತಗೊಂಡಿದ್ದೀನಿ ಲೈಟಾಗಿ ಗಾಡಿನ. ಹಾಗೆ ನಮ್ಮ PD ಟೀಚರ್ ತುಂಬ ಶ್ರಮಜೀವಿ ಅವರು. ಹಾಗೆ ನಮ್ಮ ಎಲ್ಲರಿಗೋಸ್ಕರ ಅವ್ರ ಊರಿಂದ ಜೈಪುರಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ನಿಮ್ಮ ಊರು ಯಾವುದು ಮ್ಯಾಮ್? ಕೊಡಗುವಿಂದ ಇಲ್ಲಿಗೆ ಅವರು ನಮಗೋಸ್ಕರ ಟೀಚಿಂಗ್ ಮಾಡೋಣ. ನಾನಿರೋದಕ್ಕೋಸ್ಕರ ಬಂದಿದ್ದಾರೆ ಅವರು, ನನಗೋಸ್ಕರ ಬಂದಿದ್ದಾರೆ ನಮ್ಮ ಟೀಚರು. ಥ್ಯಾಂಕ್ ಯು ಮ್ಯಾಮ್. ಇವರು ನಮ್ಮ ಇಡೀ ಟೀಚರ್ಸ್ ಬ್ಯಾಚಲ್ಲೇ ಮ್ಯಾಮ್ ಇವರು ತುಂಬ ಸಣ್ಣ ಇದ್ದಾರೆ. ಬೇಜಾರಾಗ್ತಿದೆ, ಏನ್ ಮಾಡಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ನಡೆಯೋದೇ ಇತ್ತು, ಗಾಡಿ ಎಳಿಸ್ತಾ ಇದೀವಿ ಅಂತ. ಈಗ ನೋಡಿ, ಹೋದ ತಕ್ಷಣ ಸಾಂಗ್ ಹಾಕ್ಬಿಡ್ತಾರೆ ಕುಣಿಲಿ ಅಂತ. ಈಗಲೇ ಕುಣಿದು ಕುಪ್ಪಿಸ್ತಿದೀವಿ. ನಾವು ಬೀಚಲ್ಲಿ ಆಟ ಆಡಬೇಕು, ಸೊ ಅದಕ್ಕೆ ನಾವು ಕುಣಿಯಲ್ಲ. ಕಾಮೆಂಟ್ ಎಲ್ಲ ಬರುತ್ತೆ, ಸೊ ಕಂಟ್ರೋಲ್ ಮಾಡ್ಕೊಂಡು ಹೋದ ತಕ್ಷಣ ಮಲಗಿಬಿಡ್ಬೇಕು. ಒಂದೆಷ್ಟೊಂದು ಚಾಕ್ಲೇಟ್ ತೊಗೊಂಡಿದ್ದೀನಿ, ಫುಲ್ಲಾಗಿ ಹೋಗ್ಬಿಟ್ಟಿದೆ ಬ್ಯಾಗ್. ಕ್ಯಾಪ್ ತೊಗೊಳ್ಳಿ ಅಂದರು, ಕ್ಯಾಪ್ ಇರಲಿಲ್ಲ, ಸೊ ಟೋಪಿ ತೊಗೊಂಡಿದ್ದೆ ಒಳಗಡೆ ಹಾಕೊಂಡಿದ್ದೀನಿ. ಜೀವಿತ ಹಿಂದಕ್ಕೆ ಬೆಳ್ಳು ಕಟ್ಕೊಂಡೋಳೆ. ಸೊ ಟೋಪಿ ಸ್ಟೈಲಿಂಗ್ ಹಾಕೊಂಡು ಬರ್ತಿದ್ದಾಳೆ. ಅರ್ಶಿಂತ 2 ಬಾಟಲ್ ಪ್ಯಾಕ್ ಮಾಡ್ಬಿಟ್ಟು ಸೊಳಕ್ ನಮ್ಮ ಮಂಗ್ ದನಕ್ ಕಡ್ಸಂಗ್ ಗಡಿಸ್ತಾಳೆ.
ಹಿಂಗೆ ಬಾಯ್ಸ್ ಬರ್ತಿದ್ದಾರೆ. ಹಾ ಬಾಯ್ಸ್ ಬರ್ತಿದ್ದಾರೆ. ಅವರೊಂದು ಕುಣಿಯೋದು ಅಂದ್ರೆ ಫಸ್ಟು, ನಡೆಯೋದು ಅಂದ್ರೆ ಲಾಸ್ಟು. ನೈನ್ತ್ ಹೇಳಕ್ ಮಾತ್ರ 9th 7th ಅವರೇ ಎಷ್ಟೋ ವಾಸಿ ಗಟ್ಟಿ ಮುಟ್ಟಿಗಳು ನಾವುಗಳು ತುಂಬಾ ನೋಡಿ ಗೈಸ್, ಇವಳು ಹಂಗೆ ಆಗಿ ಎಷ್ಟು ಸಣ್ಣ ಇದ್ದಾಳೆ. ನಾನು ಸಣ್ಣ ಇದ್ರು ಪರವಾಗಿಲ್ಲ. ಅಂಡ್ ನಮ್ಮ ಚಂದ್ರಿಕಾ ಮ್ಯಾಮ್ ಹತ್ರ ನನಗೆ ನನ್ನ PT ಟೀಚರ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ರೀತಿ ಫಿಸಿಕಲಾಗಿ ವರ್ಕ್ ಮಾಡಬೇಕು, ನೀನು ಯಾವ ಸಮಯದಲ್ಲಿ ಹೇಗಿರಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ನನ್ನ ಸ್ಫೂರ್ತಿ ಮ್ಯಾಮೇ. ಸೊ ಆ್ಯಂಡ್ ಪಕ್ಕದ ಒಂದು ಹೊಸ ಬರ್ತಿದೆ ಹೊಡಿತಾ ಇದೆ. ತುಂಬ ಹೋಗ್ತಾ ಇದ್ದೀವಿ. ಇನ್ನೂ ಬಸ್ ಹತ್ರ ನಾವು ಹೋಗಿಲ್ಲ. ಥ್ಯಾಂಕ್ ಯು. ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಪ್ಲೀಸ್ ಗಿವ್ ಮಿ ಒಂದು ಕಮೆಂಟ್. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಗೈಸ್. ಥ್ಯಾಂಕ್ ಯು, ಲವ್ ಯು, ಬಾಯ್.